ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬನ್ನಿ. ಅಮ್ಮ, ಯಾರು ಇವರು? ಇವರು ಅಡುಗೆ ಮಾಡಕ್ಕೆ ಬಂದಿದ್ದಾರೆ. ಈಗ ನಿಮಗೆ ಸೀರೆ ಉಡಿಸ್ತಾರೆ. ಓ, ಒಳ್ಳೇದಾಯ್ತಮ್ಮ. ನಾನೊಂದು ಸೀರೆ ಕೊಡ್ತೀನಿ, ಆ ಸ್ಯಾರಿ ನೋಡಿಸ್ತೀರಾ ನೀವು? ಅಮೂಲ್ಯ ಅವರೇ, ಆ ಸೀರೆ ಉಡ್ಸೋದು ಬೇಡ ಅನ್ಸುತ್ತೆ. ಯಾಕಮ್ಮ? ನನಗೆ ಯಾಕೋ ಅದು ಸೀಮಂತಕ್ಕೆ ಇಷ್ಟ ಆಗಲಿಲ್ಲ. ಇರಿ, ಇನ್ನೊಂದು ಸೀರೆ ಇದೆ, ಅದನ್ನು ತೊಗೊಂಡು ಬರ್ತೀನಿ. ಒಂದು ನಿಮಿಷ ಬಂದೆ. ಅಮ್ಮ, ಯಾವ ಊರು ನಿಮ್ಮದು? ನಿಮ್ಮ ಹೆಸರೇನು? ನಿಮ್ಮ ಮನೆ ಎಲ್ಲಿರೋದು? ನಿಮ್ಗೆ ಎಷ್ಟು ಜನ ಮಕ್ಕಳು? ನಾವೇನು ಅನ್ಯಾಯ ಮಾಡಿದ್ದೀವಿ ಅಂತ ನಮ್ಮನ್ನು ಈ ಥರ ಪರೀಕ್ಷೆ ಮಾಡ್ತಿದ್ಯಪ್ಪ? ಯಾಕೆ ನಮ್ಮನ್ನು ಕಣ್ಣೀರಲ್ಲೇ ಕೈ ತೊಳಸ್ತಿದ್ಯಾ? ಅಕ್ಕ, ಇವ್ರು ಸ್ವಲ್ಪ ಸಂಕೋಚ ಸ್ವಭಾವದವ್ರು ಅನ್ಸುತ್ತೆ. ತಗೊಳ್ಳಿ, ಸೀರೆ ಉಡಿಸಿ. ನಿಮ್ಮ ಮಗಳು ಅಂದ್ಕೊಂಡೇ ಉಡಿಸಿ. ಅಮ್ಮು, ಈ ಸೀರಿಯಲ್ ನಾನು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಅಮ್ಮ, ನಂಗೆ ಸೀರೆ ಉಡ್ಸಿದ್ದಕ್ಕೆ ಥ್ಯಾಂಕ್ ಯು. ಸೇಮ್ ನಮ್ಮ ಅಮ್ಮನೂ ಇದೇ ಥರ ಉಡ್ಸ್ತಾ ಇದ್ರು, ನೀವು ಅದೇ ಥರ ಉಡ್ಸಿದ್ದೀರಾ. ನೀವು ಸೀರೆ ಉಡ್ಸ್ತಿದ್ರೆ ನಮ್ಮ ಅಮ್ಮನೇ ನೆನಪಾಗ್ತಾ ಇದ್ಲು. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ, ನನ್ನ ಬದುಕು ಸೂತಕ. ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ನೀನು. ಹೌದಾ?
ಎಷ್ಟು ಚೆನ್ನಾಗಿ ಒಪ್ಪುತ್ತಲ್ವಾ? ಈಗಿದ್ರಲ್ಲ ಆ ಅಮ್ಮ ನಮ್ಮಮ್ಮನ ಥರನೇ ಸೀರೆ ಉಡ್ಸಿದಾರ. ಅವರು ನೋಡ್ತಿದ್ರೆ ನಮ್ಮಮ್ಮನೇ ನೆನಪಾಗ್ತಾ ಇದ್ರು. ಅಮ್ಮು, ಆ ಸೀರೆ ಉಡ್ಸಿದವರು ಯಾಕೋ ನಮಗೆ ಬೇಕಾದವ್ರೇನೋ, ನಮ್ಮ ಸಂಬಂಧವ್ರೇನೋ ಅಂತ ಅನ್ನಿಸ್ತು. ಪಾಪ ತುಂಬ ಒಳ್ಳೆಯದು, ಅದಕ್ಕೆ ನಿಂಗೆ ಹಾಗೆ ಅನಿಸಿದೆ. ವಾಟ್ ಏನು ಹೇಳ್ತಿದ್ದೀರಾ ಪ್ರಜ್ವಲ್? ಪ್ರಜ್ವಲ್ ಅವ್ರು ಸಿಕ್ಕಲೇಬೇಕು. ಆರ್ತಿ ಸೀಮಂತ ಕೂತ್ಕೊಳ್ಳಲ್ಲ ಅಂತ ಗಲಾಟೆ ಮಾಡ್ತಿದ್ದಾಳೆ. ಪ್ರಜ್ವಲ್, ನಾನು ಅಡ್ರೆಸ್ ಕಳಿಸ್ಕೊಡ್ತೀನಿ, ಇನ್ನೊಂದ್ಸಲ ಕರೆಕ್ಟಾಗಿ ಹುಡುಕಿ. ಅಟ್ ಎನಿ ಕಾಸ್ಟ್ ನೀವು ಅಪ್ಪ ಅಮ್ಮನ ಕರ್ಕೊಂಡು ಬರಲೇಬೇಕು. ಸರ್, ಗ್ಯಾಸ್ ಸಿಲಿಂಡ್ರ್ ಪ್ರಾಬ್ಲಮ್ ಆಗಿ ಅಡುಗೆ ಕೆಲಸ ತುಂಬ ಲೇಟ್ ಆಗ್ತಾಯಿದೆ ಸರ್. ಇನ್ನೊಂದು ಸಿಲಿಂಡರ್ ಕೊಟ್ಟರೆ ಅನುಕೂಲ ಆಗುತ್ತೆ. ಅಮೂಲ್ಯ, ಒಂದು ನಿಮಿಷ ಬಾಯ್ಲಿ. ಏನು ವೇದಾಂತ್? ಅಮೂಲ್ಯ, ಗ್ಯಾಸ್ ಸಿಲಿಂಡರ್ ಖಾಲಿ ಆಗಿದೆ ಅಂತೆ. ಒಂಚೂರು ಪ್ರಾಬ್ಲಮ್ ಅಟೆಂಡ್ ಮಾಡಿ. ನಮಗೆ ಅಷ್ಟು ಫೋನ್ ಕಾಲ್ ಸರ್. ನಡೀರಿ ಅಣ್ಣ. ಓಕೆ. ಬರೀ ಅಮ್ಮು ಬರ್ತಾ ಇದ್ದಾಳೆ. ಮೇಡಮ್, ನಮ್ಮ ಹತ್ರ ಇರೋದು 2 ಸಿಲಿಂಡ್ರು. ಇನ್ನೊಂದು ಸಿಲಿಂಡ್ರ್ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ, ಬೇಗ ಬೇಗ ಅಡುಗೆನೂ ಆಗುತ್ತೆ ಮೇಡಮ್. ಸರಿ, ಒಂದು ಕೆಲಸ ಮಾಡಿ, ಸ್ಟೋರ್ ರೂಮಲ್ಲಿ ಇನ್ನೊಂದು ಸಿಲಿಂಡರ್ ಇದೆ, ಅದನ್ನೇ ಯೂಸ್ ಮಾಡ್ಕೊಳ್ಳಿ, ನಾನು ಹೇಳ್ತೀನಿ. ಸರಿ ಮೇಡಮ್. ಅಣ್ಣ, ಮೇಡಮ್, ಇವರು ನಿಮ್ಮ ಕಡೆಯವರಾ? ಇಲ್ಲ, ನಮ್ಮ ಕಡೆಯವರಲ್ಲ. ಬೆಳಗ್ಗೆ ಕೆಲಸ ಕೇಳ್ಕೊಂಡು ಬಂದರು, ನಮ್ಮ ಕಡೆಯವರು ಬಂದಿರಲಿಲ್ಲ. ಅದು ಅಲ್ಲದೆ ಅವರು ಸಂಬಳ ಬೇರೆ ಬೇಡ ಅಂದರು ಮೇಡಮ್, ಅದಕ್ಕೆ ನಾನು ಕೆಲಸ ಕೊಟ್ಟೆ.
ಅಮ್ಮ ಬೆಳೆದ ಮರವಾಗಿ ನಿಂತಲ್ಲೇ ತಲೆವಾಗಿ ಈ ಭೂಮಿ ಮೀಟಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ ಹಕ್ಕಿಗೆ ಮಾನಾಗಿ ಹಾರಲು ಬಲವಾಗಿ ಮಡಿಲಲ್ಲೇ ಆಗಸ ತೋರಿದು ನಿನ್ನ ಮಮತೆಯ ಬಲವಾಗಿ ಕೈ ಬೆರಳಿನ ಆ ದೇವರಿಗೆ ಶರಣು ಏನಿದೆಲ್ಲ ಯಾಕೆ ಈ ಥರ ಮಾಡ್ತಿದ್ದೀರಾ? ಅಲ್ಲ ಇಲ್ಲಿಗೆ ಬಂದು ಅಡುಗೆ ಕೆಲಸ ಮಾಡುವಂಥ ಅನಿವಾರ್ಯತೆ ಏನಾದರೂ ಏನಿತ್ತಪ್ಪ? ಈ ವಿಷಯ ವೇದಾಂತಿಗೆ ಗೊತ್ತಾದ್ರೆ ಅವ್ನು ಯಾವ ಥರ ರಿಯಾಕ್ಟ್ ಮಾಡ್ಬೋದು ಅಂತನಾದ್ರೂ ಗೊತ್ತಿದ್ಯಾ? ಮಾತಾಡಮ್ಮ, ಮಾತಾಡಿಪ್ಪ, ನಿಮ್ಮನ್ನೇ ಕೇಳ್ತಿರೋದು. ಯಾಕೆ ಈ ರೀತಿ ಮಾಡಿದ್ರಿ? ಅಂಜು, ನೀನಾದ್ರೂ ಹೇಳು. ಹೇಳುವಂಥ ವಿಷಯ ಆಗಿದ್ರೆ ಹೇಳ್ಬಿಡ್ತಿದ್ದೆ ಅಕ್ಕ, ಆದರೆ ಇದು ಹೇಳುವಂಥ ವಿಷಯ ಅಲ್ಲ. ನೋಡು, ಏನಾಯ್ತು ಅಂತ ಬಿಡಿಸಿ ಹೇಳು. ಒಗಟೊಗಟಾಗಿ ಮಾತಾಡಬೇಡ. ಅಕ್ಕ, ಅದು ವೇದಾಂತ್ ಭಾವ ಮತ್ತೆ ವಿಕ್ಕಿ ಭಾವ ನಮ್ಮ ಮನೆಗೆ ಸೀಮಂತಕ್ಕೆ ಅಂತ ಕರೆಯಕ್ಕೆ ಬಂದಾಗ ಏನಾಯ್ತು ಅಂದರೆ, ಆಗಾಗ ನೀವಿಬ್ರು ಯಾಕೆ ನಮ್ಮ ಮನೆಗೆ ಬರ್ತಾ ಇದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಮೂರನೇ ಮಗಳು ಅದಿತಿನ ನಮ್ಮ ಮನೆ ಸೊಸೆ ಮಾಡಬೇಕು ಅನ್ನೋ ಐಡಿಯಾನ ನಿಮ್ಮಿಬ್ಬರ ತಲೆಯಿಂದನೂ ತೆಗೆದು ಬಿಡಿ. ನಿಮ್ಮ ಮಗಳು ನಮ್ಮ ಮನೆಗೆ ನರ್ಸ್ ಗೆಟಪ್ ಹಾಕೊಂಡು ಯಾಕೆ ಬರ್ತಾ ಇದ್ಲು, ಯಾರನ್ನ ನೋಡಕ್ ಬರ್ತಾ ಇದ್ಲು ಅಂತ ಕೇಳಿ. ಸ್ವಲ್ಪನಾದ್ರೂ ನಿಮ್ಮಿಬ್ರಿಗೆ ಮಾನ ಮರ್ಯಾದೆ ಅನ್ನೋದು ಇದೆ ಅನ್ನೋದಾದ್ರೆ ಸೀಮಂತಕ್ಕೆ ಬರಬೇಡಿ. ಇಲ್ಲ, ನಾನು ಬಂದೇ ಬರ್ತೀನಿ ಅಂತ ಏನಾದ್ರೂ ಬಂಡ ಧೈರ್ಯ ಮಾಡ್ಕೊಂಡು ಬಂದರೆ ನಿಮ್ಮ ಅದಿತಿ ಬಂಡವಾಳನ ಬಯಲು ಮಾಡ್ತೀನಿ. ಇಷ್ಟೆಲ್ಲ ಆಯ್ತಾ? ಹೌದು ಮಗಳೇ, ಅದೇ ಕಾರಣಕ್ಕೆ ನಾವು ಹೀಗೆ ಅಡುಗೆ ಕೆಲಸ ಮಾಡೋರ ಥರ ಬರಬೇಕಾಯ್ತು. ಇಲ್ಲದೇ ಇದ್ದರೆ ನೇರವಾಗಿ ಒಳಗೆ ಬರ್ತಿದ್ವಿ. ಹೌದು ಅಮ್ಮ, ಆ ಸುಹಾಸಿನಿ ಏನಾದರೂ ಒಂದು ಅವಮಾನ ಮಾಡಿಬಿಡ್ತಾಳೆ ಅನ್ನೋ ಕಾರಣಕ್ಕೆ ಯಾರಿಗೂ ಗೊತ್ತಾಗದಿರೋ ಹಾಗೆಲ್ಲ ಬಂದ್ಬಿಟ್ವಿ. ಏನಮ್ಮ ನೀನು ನನಗೆ ಯಾಕೆ ಒಂದು ಮಾತು ಹೇಳಿಲ್ಲ?
ನೀವು ಈ ಥರ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಮ್ಮ. ಹೇಳಬಾರ್ದು, ನಿನ್ನಿಂದ ವಿಷಯನ ಮುಚ್ಚಿಡಬೇಕು ಅಂತ ಅಲ್ಲಮ್ಮ. ನಿಮಗೇನಾದರೂ ಸಮಸ್ಯೆ ಆಗ್ಬೋದು ಅಂತ ಹೇಳಲಿಲ್ಲ ಅಷ್ಟೇ. ಹಾಗಂತ ಅವ್ರು ಏನೇ ಮಾಡಿದ್ರು ಸಹಿಸ್ಕೊಳ್ಳೋದಕ್ಕಾಗತ್ತಪ್ಪ? ಸದ್ಯಕ್ಕೆ ನಮ್ಮ ಹತ್ರ ಇರೋ ದಾರಿ ಅದೊಂದೇ. ಏನು ಮಾಡೋದಕ್ಕಾಗೋದಿಲ್ಲ, ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ನೀವೆಲ್ಲೇ ನಾನು ಬರ್ತೀನಿ. ಸರ್, ನೀವು ಅವ್ರ ಅಪ್ಪ ಅಮ್ಮ ಅಂತ ಗೊತ್ತಿರಲಿಲ್ಲ ಸರ್. ಅಡುಗೆ ಕೆಲಸದವರು ಅಂದ್ಕೊಂಬಿಟ್ಟೆ. ಏನಾದ್ರು ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಸರ್. ಪರವಾಗಿಲ್ಲ ಮೇಡಮ್, ಇದರಲ್ಲಿ ನಿಂದೇನು ತಪ್ಪಿಲ್ಲ. ಏಯ್, ಕೆಲಸ ಮಾಡ್ರ. ನೋಡಿ ಅತ್ತೆ, ಒಳ್ಳೆ ಮಾತಿಂದ ಕೇಳ್ತಾ ಇದ್ದೀನಿ. ನಮ್ಮ ಮನೆಗೆ ಹೋದಾಗ ನಮ್ಮ ಅಪ್ಪ ಅಮ್ಮಂಗೆ ಅಕ್ಕನ ಸೀಮಂತಕ್ಕೆ ಬರಬೇಡಿ ಅಂತ ಹೇಳಿದ್ರಾ? ಈ ಪರಿನ ಮಂಜುನ ನಾನೇ ಬರ್ಬೇಡ ಅಂತ ಹೇಳಿದ್ದು ಈ ಅಮೂಲ್ಯಂಗೇನಾದ್ರೂ ಗೊತ್ತಾಗೋಯ್ತಾ? ಅತ್ತೆ, ನಿಮ್ಮನೆ ಕೇಳ್ತಿರೋದು ನಿಜನಾ? ನಾನ್ ಹೇಳ್ದೆ ಅಂತ ನಿನಗೆ ಯಾರು ಹೇಳಿದ್ದು? ನೀವಾಗಿ ನೀವೇ ಒಪ್ಕೊಂಡ್ರೆ ಸರಿ. ಇಲ್ಲ ಅಂತಂದ್ರೆ ನಮ್ಮಿಬ್ರು ಮಧ್ಯೆ ನಡೆದಿರೋದು 4 ಜನರ ಮುಂದೆ ನಡೆಯುತ್ತೆ. ಹೌದು, ಬರಬೇಡಿ ಅಂತ ನಾನೇ ಹೇಳಿದ್ದು. ಏನೀಗ? ಯಾರನ್ನ ಕೇಳಿ ಬರಬೇಡಿ ಅಂತ ಹೇಳಿದ್ರಿ? ಅಲ್ಲ, ನಿಮ್ಗೆ ಆ ಥರ ಹೇಳೋದಕ್ಕೆ ನಾಚಿಕೆ ಆಗಲ್ವಾ? ಯಾಕೆ ನಿಮಗೆ ಸಹಿಸ್ಕೊಳಕ್ಕಾಗಲ್ವಾ? ಅಷ್ಟಕ್ಕೂ ನಮ್ಮಪ್ಪ ಅಮ್ಮ ನಮ್ಮ ಅಕ್ಕನ ಸೀಮಂತಕ್ಕೆ ಬಂದರೆ ನಿಮ್ಗೇನು ಪ್ರಾಬ್ಲಮ್ ಆಗತ್ತೆ? ನೀವು ಒಂದು ಹೆಣ್ಣಾಗಿ ಯೋಚನೆ ಮಾಡಿದಿದ್ರೆ ನೀವು ಅವ್ರಿಗೆ ಬರಬೇಡಿ ಅಂತ ಹೇಳ್ತಾ ಇರಲಿಲ್ಲ ಅತ್ತೆ. ನೋಡಿ ಅತ್ತೆ, ನಿಮ್ಗೆ ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದೀನಿ. ನೀವೇ ಅವ್ರ ಹತ್ರ ಹೋಗಿ ಸಾರಿ ಕೇಳಿ ಅವ್ರನ್ನ ಒಳಗೆ ಕರ್ಕೊಂಡು ಬಂದರೆ ಸರಿ. ನಾನಾ? ಹೌದು, ಬರಬೇಡಿ ಅಂತ ಹೇಳಿರೋದು ನೀವೇ ಅಲ್ವಾ? ಅಂದಮೇಲೆ ನೀವೇ ತಪ್ಪಾಯಿತು ಅಂತ ಕೈ ಮುಗ್ದು ಅವ್ರನ್ನ ಒಳಗೆ ಕರ್ಕೊಂಡು ಬರಬೇಕು. ಇಲ್ಲ ಅಂದರೆ ಈಗಲೇ ನೀವು ಮಾಡಿರೋ ಗನಂದಾರಿ ಕೆಲಸನ ವೇದನ್ ಮುಂದೆ ಹೇಳ್ತೀನಿ. ಇವತ್ತು ಏನಾದರೂ ಒಂದು ಡಿಸೈಡ್ ಆಗಲೇಬೇಕು. ಈ ಮನೇಲಿ ನೀವಿರಬೇಕು, ಇಲ್ಲ ನಾನಿರ್ಬೇಕು. ಸರಿ, ಕರ್ಕೊಂಡು ಬರ್ತೀನಿ. ಮಗಳು ಸೀಮಂತನ ನೋಡಬೇಕು ಅನ್ನೋ ಆಸೆಯಿಂದ ಅಡುಗೆಯವ್ರ ಥರ ಕೆಲಸ ಮಾಡಿಕೊಂಡು ಅಡುಗೆ ಮನೆ ಹತ್ರ ಇದ್ದಾರೆ. ನೀವೇ ಹೋಗಿ ಕ್ಷಮೆ ಕೇಳಿ ಕರ್ಕೊಂಡು ಬನ್ನಿ.